ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಅರ್ಪಿಸುವ ಭಾರತ ಮತ್ತು ಪಾಕಿಸ್ತಾನದ ನಡುವಿನ 1960ರ ಸಿಂಧೂ ಜಲಸಂಧಿ ಒಪ್ಪಂದದ ಕುರಿತಾದಂತಹ ಒಂದು ವಿಶೇಷ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯೋದಕ್ಕೆ ಸಾಧ್ಯವೇ ಇಲ್ಲ. ಭಾರತದ ಈ ಒಂದೇ ಒಂದು ಖಡಕ್ ನಿರ್ಧಾರ ಈಗ ಪಾಕಿಸ್ತಾನದ ಪಾಲಿಗೆ ಕಂಟಕವಾಗಿದೆ. 1960ರಿಂದ ನಡೆದುಕೊಂಡು ಬಂದಿದ್ದಂತಹ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಭಾರತ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸ್ಥಗಿತಗೊಳಿಸಿ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿತ್ತು. ನಿಧಾನವಾಗಿ ಇದರ ಪರಿಣಾಮ ಪಾಕಿಸ್ತಾನದ ಮೇಲೆ ಬೀರೋದಕ್ಕೆ ಶುರುವಾಗಿದೆ. ಇದರಿಂದ ಕಂಗೆಟ್ಟಿರುವ ಪಾಕಿಸ್ತಾನ ಭಾರತಕ್ಕೆ ಯುದ್ಧದ ಬೆದರಿಕೆಯನ್ನು ಹಾಕ್ತಾ ಇದೆ. ಆದರೆ ಭಾರತ ಮಾತ್ರ ಪಾಕಿಸ್ತಾನದ ಗೊಡ್ಡು ಬೆದರಿಕೆಗೆ ಕ್ಯಾರೆ ಅಂದೇನೆ ಇನ್ನು ಕೆಲವೇ ವರ್ಷಗಳ ಒಳಗೆ ಸಿಂಧೂ ನದಿಯ ಒಂದೇ ಒಂದು ಹನಿ ನೀರು ಕೂಡ ಪಾಕಿಸ್ತಾನಕ್ಕೆ ಹೋಗದಂತೆ ತಡೆಯುವಂತಹ ನಿಟ್ಟಿನಲ್ಲಿ ಕ್ಷಿಪ್ರ ಕಾರ್ಯಾಚರಣೆಯನ್ನು ಆರಂಭ ಮಾಡಿದೆ. ಸಿಂಧೂ ನದಿ ವಿವಾದದ ಲೇಟೆಸ್ಟ್ ಬೆಳವಣಿಗೆಗಳೇನು, ಇದರಿಂದ ಪಾಕಿಸ್ತಾನಕ್ಕೆ ಕಾಡಲಿರುವಂತಹ ಭೀಕರ ಪರಿಣಾಮಗಳೇನು, ಭಾರತ ಸಿಂಧೂ ನದಿಯ ನೀರು ನಿಲ್ಲಿಸಿದರೆ ಪಾಕಿಸ್ತಾನದ ಮಿತ್ರ ಚೀನಾ ಏನು ಮಾಡಬಹುದು, ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಇದಕ್ಕೂ ಮೊದಲು ನೀವು ವಿಶ್ವವಾಣಿ ಟಿವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಪಹಲ್ಗಾಮ್ ದಾಳಿಗೆ ಭಾರತದ ಸೇಡು. ಸ್ನೇಹಿತರೆ, 2025ರ ಏಪ್ರಿಲ್ನಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭೀಕರ ಉಗ್ರರ ದಾಳಿಯಲ್ಲಿ 26 ಪ್ರವಾಸಿಗರು ಬಲಿಯಾದಂತಹ ಘಟನೆಯಲ್ಲಿ ಪಾಕಿಸ್ತಾನದ ಕೈವಾಡ ಇರೋದು ಸಾಬೀತಾದ ತಕ್ಷಣವೇ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ 1960ರ ಇಂಡಸ್ ಜಲ ಒಪ್ಪಂದವನ್ನು ಅಮಾನತು ಮಾಡಿತು. ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವ ತನಕ ಈ ಒಪ್ಪಂದ ಮರುಸ್ಥಾಪನೆಯಾಗುವುದಿಲ್ಲ ಅಂತ ಭಾರತ ಇತ್ತೀಚೆಗೆ ಮತ್ತೊಂದು ಸಲ ಸ್ಪಷ್ಟಪಡಿಸಿದೆ. ಇದು ಭಯೋತ್ಪಾದಕ ಕೃತ್ಯದ ವಿರುದ್ಧ ಪಾಕಿಸ್ತಾನದ ಮೇಲೆ ಭಾರತದ ಸೇಡಾಗಿದೆ. ಭಾರತದ ಹೊಸ ಪ್ರಾಜೆಕ್ಟ್ಗಳು. ಸ್ನೇಹಿತರೆ, ಭಾರತ ಚಿನಾಬ್ ನದಿಯ ನೀರನ್ನು ಬಿಯಾಸ್ ನದಿಗೆ ವರ್ಗಾಯಿಸುವ ಬೃಹತ್ ಸುರಂಗ ಮಾರ್ಗ ಯೋಜನೆ ಹಾಗೂ ಸಲಾಲ್ ಪವರ್ ಸ್ಟೇಷನ್ನಲ್ಲಿ ಹೂಳು ತೆಗೆಯುವಂತಹ ಕಾಮಗಾರಿಗಳನ್ನು ಈಗಾಗಲೇ ಕೈಗೆತ್ತಿಕೊಂಡಿದೆ. ಈ ಬೃಹತ್ ಯೋಜನೆಗಳು ಪೂರ್ಣಗೊಂಡರೆ ಪಾಕಿಸ್ತಾನಕ್ಕೆ ಅಪಾರ ಪ್ರಮಾಣದಲ್ಲಿ ನೀರಿನ ಕೊರತೆ ಉಂಟಾಗುತ್ತೆ. ಇದು ಪಾಕಿಸ್ತಾನದ ನಿದ್ದೆಗೆಡಿಸಿದೆ. ಪಾಕಿಸ್ತಾನಕ್ಕೆ ಹರಿಯುವಂತಹ ಪಶ್ಚಿಮ ನದಿಗಳಾದ ಸಿಂಧೂ, ಝೇಲಂ, ಚೀನಾಬ್ನ ನೀರನ್ನು ಭಾರತ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಿದೆ. ಭಯೋತ್ಪಾದನೆ ಮತ್ತು ಮಾತುಕತೆ ಜೊತೆಯಾಗಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲ್ಲ ಅಂತ ಪ್ರಧಾನಿ ಮೋದಿ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಚೀನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗ್ತಾ ಇರುವಂತಹ 1000 ಮೆಗಾವ್ಯಾಟ್ ಸಾಮರ್ಥ್ಯದ ಪಕಲ್ದುಲ್ ಮತ್ತು 624 ಮೆಗಾವ್ಯಾಟ್ ಸಾಮರ್ಥ್ಯದ ಕಿರು ಜಲವಿದ್ಯುತ್ ಯೋಜನೆಗಳ ಕಾಮಗಾರಿಗಳ ವೇಗವನ್ನು ಈಗಾಗಲೇ ಹೆಚ್ಚಿಸಲಾಗಿದೆ. ಡಿಸೆಂಬರ್ 2026ರ ವೇಳೆಗೆ ಇವು ಪೂರ್ಣಗೊಳ್ಳುವಂತಹ ನಿರೀಕ್ಷೆ ಇದೆ. ಇದರೊಂದಿಗೆ ಸಾಲಾಲ್, ಬಾಗ್ಲಿಹಾರ್ ಮತ್ತು ದುಲ್ಹಸ್ತಿ ಪ್ರಾಜೆಕ್ಟ್ಗಳ ಮೂಲಕ ಭಾರತವು ಭಾರೀ ಪ್ರಮಾಣದಲ್ಲಿ ಹೂಳು ತೆಗೆಯುವ ಕಾಮಗಾರಿಯನ್ನು ನಡೆಸ್ತಾ ಇದೆ. ಇದರಿಂದಾಗಿ ಬಹುತೇಕ ನೀರು ಭಾರತದಲ್ಲೇ ಉಳಿಯುತ್ತೆ. ಪಾಕಿಸ್ತಾನಕ್ಕೆ ಹರಿಯುವಂತಹ ನೀರಿನ ಪ್ರಮಾಣ ತೀರಾ ಕಡಿಮೆ ಆಗುತ್ತೆ. ಅಂತಾರಾಷ್ಟ್ರೀಯ ಕೋರ್ಟ್ಗೆ ಡೋಂಟ್ ಕೇರ್. ಸ್ನೇಹಿತರೆ, ಭಾರತದ ಈ ನಿರ್ಧಾರದ ವಿರುದ್ಧ ಪಾಕಿಸ್ತಾನ ಹೇಗ್ನಲ್ಲಿರುವ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ನ್ಯಾಯಾಲಯದ ಮೊರೆ ಹೋಗಿತ್ತು. ಆದರೆ ಭಾರತ ಈ ನ್ಯಾಯಾಲಯದ ರಚನೆಯೇ ಕಾನೂನು ಬಾಹಿರ ಅಂತ ಹೇಳಿ ಅದರ ಯಾವುದೇ ಆದೇಶ ಅಥವಾ ತೀರ್ಪನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಸಾರಾಸಗಟಾಗಿ ತಿರಸ್ಕರಿಸಿದೆ. ಅಲ್ಲದೆ 2025ರಿಂದ ಜಂಟಿ ತಟಸ್ಥ ತಜ್ಞರ ಸಭೆಗಳಿಗೂ ಕೂಡ ಭಾರತ ಹಾಜರಾಗ್ತಾ ಇಲ್ಲ. ಇದೇ ವೇಳೆ ಪಾಕಿಸ್ತಾನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಮುಂದೆ ಹೋಗಿ ಭಾರತ ನೀರನ್ನು ಆಯುಧವನ್ನಾಗಿ ಬಳಸಿ ನಮ್ಮ ದೇಶದ 24 ಕೋಟಿ ಜನರ ಬದುಕಿನ ಜೊತೆಗೆ ಆಟ ಆಡ್ತಾ ಇದೆ ಅಂತ ಅಳಲನ್ನು ತೋಡ್ಕೊಂಡಿದೆ. ಭಾರತದ ಮೇಲೆ ಅಣ್ವಸ್ತ್ರ. ಸ್ನೇಹಿತರೆ, ಭಾರತದ ಈ ಆಕ್ರಮಣಕಾರಿ ನಡೆಯಿಂದ ಪಾಕಿಸ್ತಾನ ಅಕ್ಷರಶಃ ಬೆದರಿ ಹೋಗಿದ್ದು ಈಗ ಬೆದರಿಕೆಯ ಹೇಳಿಕೆಗಳನ್ನು ಕೊಡ್ತಾ ಇದೆ. ಪಾಕಿಸ್ತಾನದ ಹವಾಮಾನ ವೈಪರೀತ್ಯ ಸಚಿವ ಮುಸಾದಿಕ್ ಮಲ್ಲಿಕ್ ಇತ್ತೀಚೆಗಷ್ಟೇ ಸಿಂಧೂ ನದಿಯ ನೀರನ್ನು ನಿಯಂತ್ರಿಸೋದಕ್ಕೆ ಬರುವಂತಹ ಕೈಗಳನ್ನು ನಾವು ಕತ್ತರಿಸ್ತೀವಿ ಅಂತ ಉದ್ದಟತನದ ಹೇಳಿಕೆಯನ್ನು ಕೊಟ್ಟಿದ್ರು. ಈ ನಡುವೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮತ್ತು PPP ನಾಯಕ ಬಿಲಾವಲ್ ಭುಟ್ಟೋ ಭಾರತ ನಮಗೆ ಬರುವಂತಹ ನೀರನ್ನು ತಡೆದರೆ
ಅದನ್ನು ನಾವು ಆ್ಯಕ್ಟ್ ಆಫ್ ವಾರ್ ಅಂದರೆ ಯುದ್ಧದ ಘೋಷಣೆ ಅಂತ ಪರಿಗಣಿಸ್ತೀವಿ. ನಾವು ಉಪವಾಸ ಸಾಯುವ ಸನ್ನಿವೇಶ ಎದುರಾದರೆ ಭಾರತದ ಮೇಲೆ ಅಣ್ವಸ್ತ್ರ ಪ್ರಯೋಗ ಮಾಡೋದಕ್ಕೂ ಕೂಡ ನಾವು ಹಿಂಜರಿಯುವುದಿಲ್ಲ ಅಂತ ಬಡಾಯಿ ಕೊಚ್ಕೊಂಡಿದ್ದಾರೆ. ಪಾಕ್ ಮೇಲೆ ಭೀಕರ ಪರಿಣಾಮ. ಸ್ನೇಹಿತರೆ, ಭಾರತ ಸಿಂಧೂ ನದಿಯ ನೀರನ್ನು ಸಂಪೂರ್ಣವಾಗಿ ತಡೆದರೆ ಪಾಕಿಸ್ತಾನ ಭಿಕ್ಷಾ ಪಾತ್ರೆ ಹಿಡಿಯೋದು ಗ್ಯಾರಂಟಿ. ಯಾಕೆಂತಂದರೆ ಪಾಕಿಸ್ತಾನದ ಒಟ್ಟು ಕೃಷಿ ಭೂಮಿಯ 90% ಭಾಗ ಸಿಂಧೂ ನದಿ ವ್ಯವಸ್ಥೆಯನ್ನೇ ನಂಬ್ಕೊಂಡಿದೆ. ನೀರಿಲ್ಲ ಅಂತಂದರೆ ಅಲ್ಲಿನ ಗೋಧಿ, ಅಕ್ಕಿ ಬೆಳೆಗಳು ಸಂಪೂರ್ಣ ನಾಶವಾಗಿ ಭೀಕರ ಕ್ಷಾಮ ತಲೆದೂರುತ್ತೆ. ಪಾಕಿಸ್ತಾನದ 90% ಜನರಿಗೆ ಕುಡಿಯುವಂತಹ ಮತ್ತು ದೈನಂದಿನ ಬಳಕೆಯ ನೀರನ್ನು ಒದಗಿಸೋದೇ ಈ ನದಿಗಳು. ಈಗಾಗಲೇ ಅಲ್ಲಿನ ಸಿಂಧ್ ಮತ್ತು ಬಲೂಚಿಸ್ತಾನ್ ಪ್ರಾಂತ್ಯಗಳಲ್ಲಿ ತೀವ್ರ ಜಲಕ್ಷಾಮ ಶುರುವಾಗಿದೆ. ಪಾಕಿಸ್ತಾನದ ಒಟ್ಟು GDPಯಲ್ಲಿ ಕೃಷಿಯ ಪಾಲು 23%. 37% ಜನ ಕೃಷಿಯನ್ನೇ ನಂಬಿ ಬದುಕ್ತಾ ಇದ್ದಾರೆ. ಸೊ ಅಕಸ್ಮಾತ್ ನೀರು ನಿಂತು ಹೋದರೆ ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ. ನೀರು ಈಗ ಪಾಕ್ಗೆ ಹೋಗ್ತಾ ಇಲ್ವಾ? ಸ್ನೇಹಿತರೆ, ನೈಸರ್ಗಿಕವಾಗಿ ಹರಿಯುವಂತಹ ನದಿಯನ್ನು ಒಂದೇ ದಿನದಲ್ಲಿ ಸಂಪೂರ್ಣವಾಗಿ ತಡೆಯೋದು ಭೌಗೋಳಿಕವಾಗಿ ಅಸಾಧ್ಯ. ಸಿಂಧು, ಝೇಲಂ ಮತ್ತು ಚಿನಾಬ್ ನದಿಗಳು ಭಾರತದ ಭೂಭಾಗದಿಂದ ಹರಿದು ಪಾಕಿಸ್ತಾನವನ್ನು ತಲುಪುತ್ತೆ. ಆದರೆ ಭಾರತ ಈ ನದಿಗಳ ಮೇಲೆ ಬೃಹತ್ ಜಲ ಯೋಜನೆಗಳನ್ನು ವೇಗವಾಗಿ ನಿರ್ಮಿಸ್ತಾ ಇದೆ. ಈ ಯೋಜನೆಗಳೆಲ್ಲ ಪೂರ್ಣವಾಗಿ ಮುಗಿದು ಬಿಟ್ಟರೆ ಪಾಕಿಸ್ತಾನಕ್ಕೆ ನೀರು ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಚೀನಾದ ಮೊರೆ ಹೋದ ಪಾಕಿಸ್ತಾನ. ಸ್ನೇಹಿತರೆ, ಭಾರತದ ಜಲಾಸ್ತ್ರ ಪ್ರಯೋಗದಿಂದ ಕಂಗೆಟ್ಟಿರುವಂತಹ ಪಾಕಿಸ್ತಾನ ಈಗ ಹತಾಶೆಯಿಂದ ಚೀನಾಗೆ ದುಂಬಾಲು ಬಿದ್ದಿದೆ. ಚೀನಾವನ್ನು ಈ ವಿವಾದದಲ್ಲಿ ಎಳೆತರೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಹಿಮಾಲಯದಲ್ಲಿ ಹುಟ್ಟುವಂತಹ ನದಿಗಳು ಕೇವಲ ಭಾರತ ಮತ್ತು ಪಾಕಿಸ್ತಾನಕ್ಕೆ ಮಾತ್ರ ಸೇರಿದ್ದಲ್ಲ, ಚೀನಾ ಕೂಡ ಇದರ ಪ್ರಮುಖ ಭಾಗಿದಾರ ಅಂತ ಪಾಕಿಸ್ತಾನ ವಿದೇಶಾಂಗ ಇಲಾಖೆ ವಾದಿಸೋದಕ್ಕೆ ಶುರು ಮಾಡಿದೆ. ಭಾರತದ ಮೇಲೆ ರಾಜತಾಂತ್ರಿಕ ಒತ್ತಡ ಹೇರೋದಕ್ಕೆ ಚೀನಾವನ್ನು ಬಳಸ್ಕೊಳ್ಳೋದು ಪಾಕಿಸ್ತಾನದ ತಂತ್ರ ಆಗಿದೆ. ಚೀನಾ ಏನು ಮಾಡಬಹುದು? ಭೌಗೋಳಿಕವಾಗಿ ನೋಡಿದ್ರೆ ಸಿಂಧು ಮತ್ತು ಸತ್ಲೇಜ್ ನದಿಗಳು ಹುಟ್ಟೋದೇ ಚೀನಾ ನಿಯಂತ್ರಣದಲ್ಲಿರುವಂತಹ ಟಿಬೆಟ್ನಲ್ಲಿ. ಅಂದರೆ ಭಾರತ ಪಾಕಿಸ್ತಾನಕ್ಕೆ ಹೋಲಿಸಿದರೆ ಮೇಲ್ಭಾಗದ ದೇಶವೇ ಆಗಿರಬಹುದು, ಆದರೆ ಚೀನಾಕ್ಕೆ ಹೋಲಿಕೆ ಮಾಡಿದ್ರೆ ಭಾರತವೇ ಕೆಳಭಾಗದಲ್ಲಿರುವಂತಹ ದೇಶ. ಹೀಗಾಗಿ ಚೀನಾ ಮನಸ್ಸು ಮಾಡಿದರೆ ಭಾರತಕ್ಕೆ ಬರುವಂತಹ ಸಿಂಧೂ ನದಿಯ ಮೂಲ ನೀರನ್ನೇ ತಡಿಬಹುದು. ಇತ್ತೀಚಿನ ಬೆಳವಣಿಗೆಗಳ ಪ್ರಕಾರ ಕಮ್ಯುನಿಸ್ಟ್ ಪಾರ್ಟಿಗೆ ಆಪ್ತರಾಗಿರುವಂತಹ ಚೀನಾದ ಪ್ರಮುಖ ರಾಜತಾಂತ್ರಿಕ ತಜ್ಞ ವಿಕ್ಟರ್ ಗಾವೋ ಭಾರತಕ್ಕೆ ನೇರವಾಗಿ ಇದರ ಬಗ್ಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಬೇರೆಯವರಿಂದ ಏನಾಗಬಾರ್ದು ಅಂತ ಬಯಸ್ತೀರೋ ಅದನ್ನು ನೀವು ಮಾಡಬೇಡಿ. ಒಂದು ವೇಳೆ ಭಾರತ ಪಾಕಿಸ್ತಾನದ ನೀರನ್ನು ತಡೆದರೆ ಚೀನಾ ಕೂಡ ಭಾರತಕ್ಕೆ ಬರುವಂತಹ ನದಿಗಳ ನೀರಿನ ಹರಿವಿನ ಮೇಲೆ ಇಂಥದ್ದೇ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೊ ಭಾರತವು ಸಿಂಧೂ ನದಿ ವಿಚಾರದಲ್ಲಿ ಪಾಕಿಸ್ತಾನದ ವಿರುದ್ಧ ಕಠಿಣ ನಿಲುವನ್ನು ತಳೆದರೆ ಚೀನಾ ಅದರ ಸೇಡನ್ನು ಈಶಾನ್ಯ ಭಾಗದ ಭಾರತದ ಜೀವನಾಡಿಯಾಗಿರುವಂತಹ ಬ್ರಹ್ಮಪುತ್ರ ನದಿಯ ಮೇಲೆ ತೀರಿಸಿಕೊಳ್ಳುವಂತಹ ಆತಂಕ ಇದೆ. ಬ್ರಹ್ಮಪುತ್ರ ನದಿಯು ಟಿಬೆಟ್ ಅಲ್ಲಿ ಹುಟ್ಟಿ ಭಾರತದ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಕ್ಕೆ ಹರಿಯುತ್ತೆ. ಭಾರತ ಸಿಂಧೂ ಒಪ್ಪಂದವನ್ನ ಮುರಿದರೆ ಚೀನಾ ಇದನ್ನೇ ನೆಪವಾಗಿ ಇಟ್ಕೊಂಡು ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಬೃಹತ್ ಅಣೆಕಟ್ಟುಗಳನ್ನು ಕಟ್ಟಿ ಭಾರತಕ್ಕೆ ಬರುವಂತಹ ನೀರನ್ನು ತಡೆಯಬಹುದು ಅಥವಾ ಇದ್ದಕ್ಕಿದ್ದಂತೆ ಪ್ರವಾಹವನ್ನು ಸೃಷ್ಟಿ ಮಾಡಬಹುದು. ಚೀನಾದ ಈ ಕ್ರಮದಿಂದ ಭಾರತಕ್ಕೆ ನೀರಿನ ಕೊರತೆ ಕೂಡ ಉಂಟಾಗಬಹುದು. ಚೀನಾ ಸುಮ್ಮನೆ ಇದೆ ಯಾಕೆ? ಸ್ನೇಹಿತರೆ, ಚೀನಾ ಪಾಕಿಸ್ತಾನದ ಆಪ್ತ ಮಿತ್ರನಾಗಿದ್ದರೂ ಕೂಡ ಭಾರತದ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ರೂ ಕೂಡ ಈ ವಿವಾದದಲ್ಲಿ ನೇರವಾಗಿ ಧುಮುಕ್ತಾ ಇಲ್ಲ. ಅದಕ್ಕೆ ಎರಡು ಕಾರಣ ಇದೆ. ಮೊದಲನೇದಾಗಿ ಇದು ದ್ವಿಪಕ್ಷೀಯ ಒಪ್ಪಂದ. ಅಂದರೆ 1960ರ ಸಿಂಧೂ ಜಲ ಒಪ್ಪಂದ ನಡೆದಿರೋದು ಕೇವಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತ್ರ. ಇದಕ್ಕೆ ವಿಶ್ವ ಬ್ಯಾಂಕ್ ಗ್ಯಾರಂಟಿ ಕೂಡ ಕೊಟ್ಟಿದೆ. ಇದರಲ್ಲಿ ಚೀನಾ ಯಾವುದೇ ರೀತಿಯಲ್ಲೂ ಸಹಿ ಹಾಕಿಲ್ಲ. ಹಾಗಾಗಿ ಕಾನೂನಾತ್ಮಕವಾಗಿ ಅದಕ್ಕೆ ಹಸ್ತಕ್ಷೇಪ ಮಾಡುವಂತಹ ಹಕ್ಕೇ ಇಲ್ಲ. ಎರಡನೇದು, ಸುಧಾರಿಸ್ತಾ ಇರುವಂತಹ ಭಾರತ ಮತ್ತು ಚೀನಾ ಸಂಬಂಧ. ಜಾಗತಿಕ ರಾಜಕೀಯ ಮತ್ತು ಅಮೆರಿಕದ ವ್ಯಾಪಾರ ನೀತಿಗಳಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಭಾರತ ಮತ್ತು ಚೀನಾ ನಡುವಿನ ಆರ್ಥಿಕ ಸಂಬಂಧಗಳು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾ ಇವೆ. ಹೀಗಾಗಿ ಪಾಕಿಸ್ತಾನಕ್ಕಾಗಿ ಚೀನಾ ಭಾರತವನ್ನು ಸಂಪೂರ್ಣವಾಗಿ ದೂರ ಮಾಡ್ಕೊಳ್ಳೋದಕ್ಕೆ ಸಿದ್ಧವಿಲ್ಲ. ಸೊ ಇದಿಷ್ಟು ಈ ಒಂದು 1960ರ ಸಿಂಧೂ ಜಲಸಂಧಿ ಯೋಜನೆ ಬಗ್ಗೆ ನೀಡಬೇಕಾದಂತಹ ಮಾಹಿತಿಯಾಗಿತ್ತು. ಈ ಮಾಹಿತಿ ಪೂರ್ಣ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆಯೇ ಪಾಕಿಸ್ತಾನಕ್ಕೆ ಜಲ ನಿರ್ಬಂಧ ಹಾಕಿರುವ ಭಾರತದ ಈ ಒಂದು ದಿಟ್ಟ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಮಾಹಿತಿ ಪೂರ್ಣ ವಿಡಿಯೋಗಳಿಗಾಗಿ
ವಿಶ್ವವಾಣಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಧನ್ಯವಾದ.